ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ 3 ಇಂಪಾರ್ಟೆಂಟ್ ಸ್ಟಾಕ್ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಈ 3 ಸ್ಟಾಕ್ಗಳ Q3 ರಿಸಲ್ಟ್ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಗಿದೆ. ರಿಸಲ್ಟ್ ಹೇಗಿದೆ, ಸ್ಟಾಕ್ಗಳ ರಿಯಾಕ್ಷನ್ ಹೇಗಿದೆ ಎಲ್ಲನೂ ಕೂಡ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಸ್ಟಾಕ್ಗಳಿಗೆ ಹೋಗೋದಕ್ಕಿಂತ ಮುಂಚೆ ನಾನು ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ಮೊದಲನೇ ಕಂಪನಿ ಯಾವುದು ಅಂತ ನಾವು ನೋಡೋದಾದ್ರೆ ಅದು ಸಂವರ್ಧನ ಮದರ್ಸನ್ ಇಂಟರ್ನ್ಯಾಷನಲ್. 115 ರೂಪಾಯಿ ಟ್ರೇಡ್ ಆಗ್ತಿರೋಂತಹ ಸ್ಟಾಕ್ ಇವತ್ತು 5% ಡೌನ್ ಆಗಿದೆ. ಇವತ್ತು ಓವರ್ ಆಲ್ ಮಾರ್ಕೆಟ್ ಕಂಡೀಷನ್ ಅಷ್ಟೊಂದೇನು ಚೆನ್ನಾಗಿರ್ಲಿಲ್ಲ. ಸೊ ಹಾಗಾಗಿ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಇದ್ದದ್ದೇ, ಆದ್ರೆ ಕೊನೆಯಲ್ಲಿ ಸ್ವಲ್ಪ ಜಾಸ್ತಿ ಡೌನ್ ಫಾಲ್ ಆಗಿದೆ. ಅದಕ್ಕೆ ಕಾರಣ ಕಂಪನಿಯ ರಿಸಲ್ಟ್ ಅಂತ ಹೇಳ್ಬೋದು. ಸೊ ರಿಸಲ್ಟ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನಾನು ಕಂಪನಿಯ ಕನ್ಸಾಲಿಡೇಟೆಡ್ ನಂಬರ್ಸ್ ಅನ್ನ ಓಪನ್ ಮಾಡಿದ್ದೀನಿ. ಸೊ ಅಲ್ಲಿ ಟೋಟಲ್ ಇನ್ಕಮ್ ಅನ್ನ ನೋಡಬಹುದು. ಇಂದಿನ ವರ್ಷ 20,348 ಕೋಟಿ ಇತ್ತು. ಇದೆಲ್ಲನೂ ಕೂಡ ಕೋಟಿಗಳಲ್ಲಿದೆ ಅಮೌಂಟ್. ನೀವು ಇಲ್ಲಿ ನೋಡಬಹುದು INR ಇನ್ ಕ್ರೋರ್ಸ್. ಇಂದಿನ ಕ್ವಾರ್ಟರ್ ಅಲ್ಲಿ 23,639, ಈಗ 25,752. ಸೊ ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ರೆವಿನ್ಯೂ ನಲ್ಲಿ. ಅದರ ನಂತರ ಎಕ್ಸ್ಪೆನ್ಸಸ್ ಬರುತ್ತೆ. ಟೋಟಲ್ ಎಕ್ಸ್ಪೆನ್ಸಸ್ ನ ನೋಡೋದಾದ್ರೆ 19,615 ಇತ್ತು ಇಂದಿನ ವರ್ಷ. ಇಂದಿನ ಕ್ವಾರ್ಟರ್ ಅಲ್ಲಿ 22,940, ಈಗ 24,964 ಆಗಿದೆ. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ನಮಗೆ PBT ಸಿಗುತ್ತೆ, ಪ್ರಾಫಿಟ್ ಬಿಫೋರ್ ಎನಿ ಅಡ್ಜಸ್ಟ್ಮೆಂಟ್ಸ್ ಅಥವಾ ಪ್ಯೂರ್ ಪ್ರಾಫಿಟ್ ಅಂತ ಕೂಡ ಕರಿಬಹುದು. ನಾವು ನೋಡಬಹುದು ಇಂದಿನ ವರ್ಷ 732 ಕೋಟಿ ಇತ್ತು. ಇಂದಿನ ಕ್ವಾರ್ಟರ್ ಅಲ್ಲಿ 698 ಕೋಟಿ, ಈಗ 787 ಕೋಟಿ. ಇಲ್ಲಿ ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು. ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಆದ್ರೆ ಇನ್ ಕೇಸ್ ಸ್ವಲ್ಪ ಖರ್ಚನ್ನ ಕಂಟ್ರೋಲ್ ಮಾಡಿದೆ, ಇನ್ನು ಕಂಪನಿಯ ನಂಬರ್ಸ್ ತುಂಬಾ ಚೆನ್ನಾಗಿರ್ತಿತ್ತು. ಅದನ್ನ ನೀವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು. ಖರ್ಚು ಕೂಡ ಜಾಸ್ತಿ ಆಗಿದೆ. ಅದರ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ. ಸೊ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಲ್ಲ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೀವಿಲ್ಲಿ ನೋಡಬಹುದು. ಇಂದಿನ ವರ್ಷ 500 ಕೋಟಿ ಇತ್ತು. ಇಂದಿನ ಕ್ವಾರ್ಟರ್ ಅಲ್ಲಿ 294 ಕೋಟಿ, ಈಗ 633 ಕೋಟಿ. ಸೊ ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಮದರ್ಸನ್ ಇಂಟರ್ನ್ಯಾಷನಲ್. ಹಾಗೆ ಇದನ್ನ ನಾವು EPS ಫಾರ್ಮ್ ಅಲ್ಲಿ ನೋಡೋದಾದ್ರೆ ಇಂದಿನ ವರ್ಷ ನೋಡಬಹುದು 0.67 ಇತ್ತು. ಇಂದಿನ ಕ್ವಾರ್ಟರ್ ಅಲ್ಲಿ 0.30, ಈಗ 0.80. ಸೊ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಹಾಗೆ ನಾವು ಸೆಗ್ಮೆಂಟ್ ವೈಸ್ ರೆವಿನ್ಯೂ ನೋಡೋದಾದ್ರೆ ವೈರಿಂಗ್ ಆರ್ನೆಸ್ ಅಲ್ಲಿ ನೋಡಬಹುದು ಎರಡು ಕಡೆ ಕೂಡ ಇಂಪ್ರೂವ್ಮೆಂಟ್ ಇದೆ. ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು. ಹಾಗೆ ಮಾಡ್ಯೂಲ್ಸ್ ಅಂಡ್ ಪಾಲಿಮರ್ ಪ್ರಾಡಕ್ಟ್ಸ್ ಅಲ್ಲಿ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಎರಡು ಕಡೆ ಕೂಡ ವಿಷನ್ ಸಿಸ್ಟಮ್ಸ್ ಅಲ್ಲೂ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್. ಇಂಟಿಗ್ರೇಟೆಡ್ ಅಸೆಂಬ್ಲೀಸ್ ಇಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಎಮರ್ಜಿಂಗ್ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಆಗಿದೆ, ಬಟ್ ಇಯರ್ ಆನ್ ಇಯರ್ ಚೆನ್ನಾಗಿದೆ. ಸೊ ಓವರ್ ಆಲ್ ಕಂಪನಿ ಎಲ್ಲ ಸೆಗ್ಮೆಂಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು. ಇನ್ನ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಖಂಡಿತ ಒಳ್ಳೆ ರಿಸಲ್ಟ್ ನ ನಂತರ ಕೂಡ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ. ಸೊ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಖಂಡಿತ ಈ ಸ್ಟಾಕ್ ಅನ್ನ ಲಾಂಗ್ ಟರ್ಮ್ ಆರಾಮಾಗಿ ಹೋಲ್ಡ್ ಮಾಡಬಹುದು. ಆ ರೀತಿಯ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿದೆ. ಆದ್ರೆ ಇದು ಒಂದು ಆಟೋ ಎನ್ಸಿಲರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಕೆಲವೊಂದ್ಸಲ ಸೈಕ್ಲಿಕಲ್ ಆಗಿ ಮೂವ್ ಆಗುತ್ತೆ. ಅದನ್ನ ನಾವು ಮ್ಯಾಕ್ಸಿಮಮ್ ಚಾರ್ಟ್ ಅನ್ನ ನೋಡಿದ್ರೆ ಅರ್ಥ ಮಾಡ್ಕೊಳ್ಬಹುದು. ನೋಡಬಹುದು ಯಾವ ರೀತಿ ಸೈಕಲ್ಸ್ ಅಲ್ಲಿ ಮೂವ್ ಆಗುತ್ತೆ ಈ ಸ್ಟಾಕ್ ಅಂತ. ಎಸ್ಪೆಷಲಿ ಮರ್ಜರ್ ಆದ ನಂತರ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿತ್ತು. ಇತ್ತೀಚೆಗೆ ಲಾಸ್ಟ್ 1 ಇಯರ್ ಅಲ್ಲಿ ಒಳ್ಳೆ ರಿಕವರಿಯನ್ನು ಕೂಡ ಮಾಡಿದೆ. ನೋಡಬಹುದು 1 ಇಯರ್ ಅಲ್ಲಿ 44% ರಿಕವರಿಯನ್ನ ಮಾಡಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ಈ ಕಂಪನಿ. ಮರ್ಜರ್ ಅಂದ್ರೆ ಆಕ್ಚುಲಿ ಮರ್ಜರ್ ಅಲ್ಲ ಆಗಿದ್ದು ಡಿಮರ್ಜರ್. ಮದರ್ಸನ್ ಸುಮಿ ವೈರಿಂಗ್ ಅಂತ ಇನ್ನೊಂದು ಕಂಪನಿಯನ್ನ ಲಿಸ್ಟ್ ಮಾಡ್ತು. ಕಂಪನಿ ವೈರಿಂಗ್ ಬಿಸ್ನೆಸ್ ಕೂಡ ಇದರಲ್ಲೇ ಇದ್ದನ್ನ ಸಪರೇಟ್ ಆಗಿ ಮಾಡಿದೆ. ಅದರ ನಂತರ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಿ ಸ್ಟಾಕ್ ಇನ್ 5 ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೀವು ಅರ್ಥ ಮಾಡ್ಕೊಳ್ಬಹುದು. ಈಗ ಒಳ್ಳೆ ರಿಕವರಿ ಕೂಡ ಮಾಡೋ ಹಂತದಲ್ಲಿ ಇದೆ. ಸೊ ನೋಡೋಣ ಎಷ್ಟರ ಮಟ್ಟಿಗೆ ರಿಕವರಿ ಮಾಡುತ್ತೆ ಸ್ಟಾಕ್ ಅಂತ. ಬಟ್ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋ ಖಂಡಿತ ಈ ಸೈಕ್ಲಿಕಲ್ ಇಂಡಸ್ಟ್ರಿನ ನೀವು ಅರ್ಥ ಮಾಡ್ಕೊಂಡು ಮುಂದುವರಿಬೇಕಾಗುತ್ತೆ. ಆಟೋ ಇಂಡಸ್ಟ್ರಿ ಇತ್ತೀಚೆಗೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಇನ್ ಕೇಸ್ ಇದೇ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಮುಂದಿನ ವರ್ಷಗಳಲ್ಲೂ ಕೂಡ ಕಂಟಿನ್ಯೂ ಮಾಡಿದ್ರೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರುವಂತ ಸಾಧ್ಯತೆಗಳಿದೆ. ಜೊತೆಗೆ ರಿಸಲ್ಟ್ ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ಎರಡನೇ ಕಂಪನಿಗೆ ಬರೋಣ. HAL ನೋಡಬಹುದು ಇವತ್ತು 4% ಡೌನ್ ಆಗಿದೆ ಸ್ಟಾಕ್. ಸೊ ಇದರ ರಿಸಲ್ಟ್ ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ಬಂದಿದೆ. ಆಲ್ಮೋಸ್ಟ್ 3 ಗಂಟೆ 3 ಕಾಲ್ ಸುಮಾರಿಗೆ ಸ್ಟಿಲ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ. ಸೊ ನೋಡೋಣ ಬನ್ನಿ ಕಂಪನಿಯ ರಿಸಲ್ಟ್ ಹೇಗಿದೆ ಅಂತ. ರಿಸಲ್ಟ್ ಪೇಜ್ ಅನ್ನು ಓಪನ್ ಮಾಡಿದೀನಿ. ಕಂಪನಿ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ. ನೀವು ಇಲ್ಲಿ ನೋಡಬಹುದು ಇಂಟಿರಿಮ್ ಡಿವಿಡೆಂಡ್ 22 ರೂಪಾಯಿ ಅನೌನ್ಸ್ ಮಾಡಿದೆ. ಒಂದು ಶೇರ್ಗೆ 22 ರೂಪಾಯಿ ಡಿವಿಡೆಂಡ್ ಕೂಡ ಸಿಗುತ್ತೆ. ಹಾಗೆ ರೆಕಾರ್ಡ್ ಡೇಟ್ ಕೂಡ ಅನೌನ್ಸ್ ಮಾಡಿದೆ. ನೋಡಬಹುದು 20 ಫೆಬ್ರವರಿ 2024 ರೆಕಾರ್ಡ್ ಡೇಟ್ ಆಗಿರುತ್ತೆ. 20ನೇ ತಾರೀಕು ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ HAL ಶೇರ್ ಇರುತ್ತೋ ಅವ್ರಿಗೆಲ್ಲರಿಗೂ ಕೂಡ ಡಿವಿಡೆಂಡ್ ಸಿಗುತ್ತೆ. ಸೊ ನಾನು ರಿಸಲ್ಟ್ ಪೇಜ್ ಅನ್ನು ಓಪನ್ ಮಾಡಿದೀನಿ. ಇಲ್ಲಿರುವಂತ ನಂಬರ್ಸ್ ಎಲ್ಲ ಕೂಡ ಲಕ್ಷಗಳಲ್ಲಿದೆ. ಸೊ ಟೋಟಲ್ ಇನ್ಕಮ್ ಅನ್ನು ನೋಡೋದಾದ್ರೆ ಲಾಸ್ಟ್ ಇಯರ್ ನೋಡಬಹುದು 6,16,272 ಇತ್ತು. ಇಂದಿನ ಕ್ವಾರ್ಟರ್ಲಿ 6,10,507, ಈಗ 6,52,126. ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು. ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ HAL ಕೂಡ ಬಿಸ್ನೆಸ್ ವೈಸ್ ಅಂದ್ರೆ ಇನ್ಕಮ್ ಅಲ್ಲಿ. ಅದರ ನಂತರ ಎಕ್ಸ್ಪೆನ್ಸಸ್ ಬರುತ್ತೆ. ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು
4,95,105 ಇತ್ತು ಹಿಂದಿನ ವರ್ಷ. ಹಿಂದಿನ ಕ್ವಾರ್ಟರ್ಲಿ 4,45,803, ಈಗ 4,83,848 ಇದೆ. ಇದರಲ್ಲಿ ಎಕ್ಸ್ಪೆನ್ಸಸ್ ನ ಮ್ಯಾನೇಜ್ ಮಾಡಿದೆ ಅಂತಾನೆ ಹೇಳ್ಬೋದು. ಇಯರ್ ಆನ್ ಇಯರ್ ಎಕ್ಸ್ಪೆನ್ಸಸ್ ಇನ್ನು ಕಡಿಮೆನೇ ಆಗಿದೆ. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ಮೇಲೆ ನಮಗೆ ಪಿಬಿಟಿ ಸಿಗುತ್ತೆ. ಪಿಬಿಟಿ ನೋಡಬಹುದು 1,21,167 ಇತ್ತು ಹಿಂದಿನ ವರ್ಷ. ಹಿಂದಿನ ಕ್ವಾರ್ಟರ್ಲಿ 1,64,704, ಈಗ 1,68,278ಕ್ಕೆ ಬಂದಿದೆ. ಇಲ್ಲೂ ಕೂಡ ಸೇಮ್ ಕ್ಲಿಯರ್ ಆಗಿ ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಒಳ್ಳೆ ಇಂಪ್ರೂವ್ಮೆಂಟ್ ಅನ್ನ ತೋರಿಸಿದೆ ಕಂಪನಿ. ಅದರ ನಂತರ ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ಸ್ ಆಗ್ಬೋದು, ವೇರಿಯಸ್ ಅಡ್ಜಸ್ಟ್ಮೆಂಟ್ಸ್ ಆಗ್ಬೋದು ಬರುತ್ತೆ. ಇದೆಲ್ಲ ಅಡ್ಜಸ್ಟ್ಮೆಂಟ್ ಗಳನ್ನ ಕಳೆದ ಮೇಲೆ ನಾವು ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಬಹುದು. 1,15,519 ಹಿಂದಿನ ವರ್ಷ. ಹಿಂದಿನ ಕ್ವಾರ್ಟರ್ ಅಲ್ಲಿ 1,23,667, ಈಗ 1,26,151. ಇಲ್ಲೂ ಕೂಡ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಅಥವಾ ಇಯರ್ ಆನ್ ಇಯರ್ ಆಗ್ಬೋದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಒಳ್ಳೆ ಇಂಪ್ರೂವ್ಮೆಂಟ್ಸ್ ಅನ್ನೇ ಕಂಪನಿ ಅನೌನ್ಸ್ ಮಾಡಿದೆ. ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು. ತುಂಬಾ ಬಿಗ್ ಡಿಫರೆನ್ಸ್ ಏನಲ್ಲ ಕ್ವಾರ್ಟರ್ ಆನ್ ಕ್ವಾರ್ಟರ್, ಬಟ್ ಸ್ಟಿಲ್ ಅಪ್ ಆಗಿದೆ. ಅದನ್ನ ಕ್ಲಿಯರ್ ಆಗಿ ನೋಡಬಹುದು. ಹಾಗೆ ಇಪಿಎಸ್ ಅಲ್ಲಿ ನೋಡೋದಾದ್ರೆ ಇಲ್ಲೂ ಕೂಡ ನೋಡಬಹುದು 17.27 ಇಂದ 18.49, ಈಗ 18.86. ಸೇಮ್ ಪ್ರಪೋರ್ಷನೇಟ್ ಅಲ್ಲಿ ಇಲ್ಲೂ ಕೂಡ ಜಾಸ್ತಿ ಆಗಿದೆ. ಓವರ್ ಆಲ್ HAL ನಂಬರ್ಸ್ ಅನ್ನ ನೋಡೋದಾದ್ರೆ ಖಂಡಿತ ಇಲ್ಲೂ ಕೂಡ ಒಳ್ಳೆ ನಂಬರ್ಸ್ ಅನ್ನೇ ಕಂಪನಿ ಅನೌನ್ಸ್ ಮಾಡಿದೆ. ಬಿಸ್ನೆಸ್ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಸ್ಟಾಕ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಬಂದಿರಬಹುದು, ಅದಕ್ಕೆಲ್ಲ ನಾವಂತೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಯಾರ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್. ಯಾಕಂದ್ರೆ ಕೆಲವು ಸಲ ಈ ರೀತಿ ರಿಯಾಕ್ಷನ್ ಇರುತ್ತೆ. ನಮಗೆ ಲಾಂಗ್ ಟರ್ಮ್ ಅಲ್ಲಿ ಕಂಪನಿ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡಬಹುದು ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಕಂಪನಿ. ಜೊತೆಗೆ ನಂಬರ್ಸ್ ಕೂಡ ಲಾಂಗ್ ಟರ್ಮ್ ಗೆ ಯಾವುದೇ ರೀತಿಯ ನೆಗೆಟಿವ್ಸ್ ಅನ್ನಂತೂ ಒಂದಿಲ್ಲ. ಹಾಗಾಗಿ ಆರಾಮಾಗಿ ಹೋಲ್ಡ್ ಮಾಡಬಹುದು HAL ಶೇರ್ ಅನ್ನು ಕೂಡ. ನೋಡೋಣ ನಾಳೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ. ನೆಕ್ಸ್ಟ್ ಮೂರನೇ ಕಂಪನಿಗೆ ಬರೋಣ. ತುಂಬಾ ಜನರ ಫೇವರೇಟ್ ಸ್ಟಾಕ್. ತುಂಬಾ ಪ್ರಶ್ನೆಗಳು ಬರ್ತಾ ಇದೆ ಇತ್ತೀಚೆಗೆ. NHPC ಇವತ್ತು ನೋಡಬಹುದು 15% ಡೌನ್ ಆಗಿದೆ. ಎಸ್ಪೆಷಲಿ ರಿಸಲ್ಟ್ ಬಂತು. ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ನೋಡಬಹುದು ಸ್ವಲ್ಪ ಜಾಸ್ತಿನೇ ಡೌನ್ ಫಾಲ್ ಆಯ್ತು. ಇದಕ್ಕೆ ಏನು ಕಾರಣ ಅನ್ನೋದನ್ನ ತಿಳ್ಕೊಳ್ಳೋಣ. ಈಗ ನಾನು ರಿಸಲ್ಟ್ ಪೇಜ್ ಅನ್ನು ಓಪನ್ ಮಾಡಿದ್ದೀನಿ. ಕಂಪನಿ ಕೂಡ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ₹1.40 ಪರ್ ಶೇರ್. ಇದು ಕೂಡ ಇಂಟಿರಿಮ್ ಡಿವಿಡೆಂಡ್. ಇದಕ್ಕೆ ರೆಕಾರ್ಡ್ ಡೇಟ್ ಕೂಡ ಫಿಕ್ಸ್ ಮಾಡಿದ್ದಾರೆ. ನೋಡಬಹುದು 22ನೇ ತಾರೀಕು ರೆಕಾರ್ಡ್ ಡೇಟ್ ಇರುತ್ತೆ. 22ನೇ ತಾರೀಕು ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಸ್ಟಾಕ್ ಇರುತ್ತೋ ಅವ್ರಿಗೆಲ್ಲರಿಗೂ ಕೂಡ ಡಿವಿಡೆಂಡ್ ಸಿಗುತ್ತೆ. ಕಂಪನಿಯ ಕನ್ಸಾಲಿಡೇಟೆಡ್ ನಂಬರ್ಸ್ ಅನ್ನ ನಾನೀಗ ಓಪನ್ ಮಾಡಿದ್ದೀನಿ. ಟೋಟಲ್ ಇನ್ಕಮ್ ಅನ್ನು ನೋಡೋದಾದ್ರೆ ಹಿಂದಿನ ವರ್ಷ ನೋಡಬಹುದು 2,691 ಇತ್ತು. ಅಗೇನ್ ಇದು ಕೋಟಿಗಳಲ್ಲಿದೆ ಅಮೌಂಟ್, ರುಪೀಸ್ ಇನ್ ಕ್ರೋರ್ಸ್. ಹಿಂದಿನ ಕ್ವಾರ್ಟರ್ ಅಲ್ಲಿ 3,113 ಇತ್ತು, ಈಗ 2,549 ಆಗಿದೆ. ಅಂದ್ರೆ ಇಲ್ಲಿ ಕ್ಲಿಯರ್ ಆಗಿ ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಡೌನ್ ಫಾಲ್ ಕಂಡು ಬಂದಿದೆ ಕಂಪನಿಯ ಇನ್ಕಮ್ ಅಲ್ಲಿ. ಇದೇ ಕಾರಣ ಸ್ಟಾಕ್ ಅಲ್ಲಿ ಇಮಿಡಿಯೇಟ್ಲಿ ನೆಗೆಟಿವ್ ರಿಯಾಕ್ಷನ್ ಕೂಡ ಜಾಸ್ತಿ ಆಗಿರೋದು. ಇದರ ನಂತರ ಎಕ್ಸ್ಪೆನ್ಸಸ್ 1,303 ಕೋಟಿ ಇತ್ತು ಹಿಂದಿನ ವರ್ಷ. ಹಿಂದಿನ ಕ್ವಾರ್ಟರ್ ಅಲ್ಲಿ 1,573, ಈಗ 1,727ಕ್ಕೆ ಬಂದಿತ್ತು. ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ. ಹಂಗ್ ನೋಡಿದ್ರೆ ಇನ್ಕಮ್ ಕಮ್ಮಿ ಆಗಿದೆ, ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದೆ. ಇದನ್ನು ಡಿಫರೆನ್ಸ್ ಅನ್ನ ಮಾಡುತ್ತೆ ಕಂಪನಿಯ ಪ್ರಾಫಿಟ್ ಅಲ್ಲಿ. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ಮೇಲೆ ನೋಡಬಹುದು ಹಿಂದಿನ ವರ್ಷ 1,388 ಕೋಟಿ ಇತ್ತು. ಹಿಂದಿನ ಕ್ವಾರ್ಟರ್ ಅಲ್ಲಿ 1,540 ಕೋಟಿ, ಈಗ 821 ಕೋಟಿಗೆ ಇಳಿದಿದೆ. ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಡೌನ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ PBT ನಲ್ಲಿ. ಅದರ ನಂತರ ಅಡ್ಜಸ್ಟ್ಮೆಂಟ್ ಗಳಿರುತ್ತೆ. ಅಡ್ಜಸ್ಟ್ಮೆಂಟ್ ಗಳ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನ ನಂತರ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಬಹುದು ನೀವಿಲ್ಲಿ. ಹಿಂದಿನ ವರ್ಷ 777 ಕೋಟಿ ಇತ್ತು, 775 ಕೋಟಿ. ಹಿಂದಿನ ಕ್ವಾರ್ಟರ್ ಅಲ್ಲಿ 1,693 ಕೋಟಿ, ಈಗ 628 ಕೋಟಿ. ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಪೂರ್ ಪರ್ಫಾರ್ಮೆನ್ಸ್ ಕಂಪನಿಯಲ್ಲಿ ಬಂದಿದೆ. ಲಾಸ್ಟ್ ಕ್ವಾರ್ಟರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿತ್ತು, ಈ ರೀತಿ ಈಗ ಡೌನ್ ಆಗಿದೆ. ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು. ಬಿಗ್ ಡಿಫರೆನ್ಸ್ ಆಗಿದೆ ಕಂಪನಿಯ ನಂಬರ್ಸ್ ಅಲ್ಲಿ. ಹಾಗಾಗಿನೇ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಕೂಡ ದೊಡ್ಡ ಮಟ್ಟದಲ್ಲಿ ಬಂದಿದೆ. ಹಾಗೆ ನಾವು ಇದನ್ನ EPS ಫಾರ್ಮ್ ಅಲ್ಲಿ ನೋಡೋದಾದ್ರೆ 1.17 ಇಂದ 1.46, ಈಗ 0.40ಗೆ ಬಂದಿದೆ. ಬಿಗ್ ಡಿಫರೆನ್ಸ್ ಖಂಡಿತ ಆಗಿದೆ NHPC ಯ ನಂಬರ್ ಅಲ್ಲಿ. ತುಂಬಾ ಜನರಿಗೆ ಈಗ ಡೌಟ್ ಬರ್ಬೋದು, ಕಂಪನಿಯ ನಂಬರ್ಸ್ ಚೆನ್ನಾಗಿಲ್ಲ, ಹಾಗಾದ್ರೆ ಎಕ್ಸಿಟ್ ಆಗ್ಬೋದಾ ಅಂತ. ಖಂಡಿತ ಇದು ನಿಮಗೆ ಬಿಟ್ಟ ವಿಚಾರ. ಆದ್ರೆ ನೀವು ಕಂಪನಿಯಲ್ಲಿ ಏನ್ ನೋಡಿ ಇನ್ವೆಸ್ಟ್ ಮಾಡಿದ್ರಿ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈ ಕಂಪನಿ ಇನ್ ಕೇಸ್ ನೀವು ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಪರ್ಫಾರ್ಮ್ ಮಾಡಬಹುದು, ಒಳ್ಳೆ ರಿಟರ್ನ್ಸ್ ಕೊಡಬಹುದು ಅಂತ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಆರಾಮಾಗಿ ಹೋಲ್ಡ್ ಮಾಡಬಹುದು. ಯಾಕಂದ್ರೆ ಪ್ರತಿ 3 ತಿಂಗಳಿಗೊಂದ್ಸಲ ಕಂಪನಿ ನಂಬರ್ಸ್ ಅನ್ನ ಅನೌನ್ಸ್ ಮಾಡ್ತವೆ. ಎಲ್ಲಾ ಕಡೆ ಕೂಡ ಪಾಸಿಟಿವ್ ಇರಕ್ ಆಗೋದಿಲ್ಲ, ಕೆಲವೊಂದ್ಸಲ ನೆಗೆಟಿವ್ ಕೂಡ ಇರುತ್ತೆ. ಬಟ್ ನಾವು ಇಯರ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಬರೀ ಒಂದ್ ಕ್ವಾರ್ಟರ್ ನೋಡಿ ಲಾಂಗ್ ಟರ್ಮ್ ಡಿಸಿಷನ್ ತಗೊಳಕ್ ಆಗೋದಿಲ್ಲ. ನಾವು ಒಂದ್ಸಲ ಇಯರ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು. ಸೇಲ್ಸ್ ಅಲ್ಲಿ 7,300 ಶುರುವಾಗಿ 8,200, 8,300, 8,600 ಇಲ್ಲಿ ಸ್ವಲ್ಪ ಡೌನ್ ಆಯ್ತು. ಅದರ ನಂತರ ಕಮ್ ಬ್ಯಾಕ್ ಕೂಡ ಚೆನ್ನಾಗಿ ಆಯ್ತು. 10,000 ಇಲ್ಲಿ ಮತ್ತೆ ಡೌನ್, ಮತ್ತೆ ಕಮ್ ಬ್ಯಾಕ್ ಚೆನ್ನಾಗಿದೆ. ಈಗ TTM 10,300ಕ್ಕೆ ಬಂದಿದೆ. ಇದರಲ್ಲಿ ನಂಬರ್ಸ್ ಓಕೆ, ಬಟ್ ಇಲ್ಲೂ ಕೂಡ ಸ್ವಲ್ಪ ಇನ್ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಇದ್ದೇ ಇದೆ. ಕೆಲವೊಂದ್ಸಲ ಡೌನ್, ಕೆಲವೊಂದ್ಸಲ ಅಪ್, ಆ ರೀತಿ ಪರ್ಫಾರ್ಮೆನ್ಸ್. ಹಾಗೆ ನೆಟ್ ಪ್ರಾಫಿಟ್ ಗೆ ಬರೋದಾದ್ರೆ ಇಲ್ಲೂ ಕೂಡ ನೋಡಬಹುದು ಕಂಪನಿ ಖಂಡಿತ ಪ್ರಾಫಿಟಬಲ್ ಇದೆ, ಏನ್ ಲಾಸ್ ಅಲ್ಲಿ ಇರುವಂತಹ ಕಂಪನಿ ಅಲ್ಲ. ಅದರಲ್ಲೂ ನೋಡಬಹುದು 2,700, 2,300, 3,000, 3,500 ಕೋಟಿ ಪ್ರಾಫಿಟ್ ಅಲ್ಲೇ ಇದೆ ಕಂಪನಿ ಹಂಗ್ ನೋಡಿದ್ರೆ. ಬಟ್ ಕನ್ಸಿಸ್ಟೆನ್ಸಿ ತೋರಿಸೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ROE ನೋಡಿದ್ರೆ ಓಕೆ ಅಪ್ ಟು 10 ಇದೆ. CAGR ಚೆನ್ನಾಗಿದೆ. ಪ್ರಾಫಿಟ್ ಗ್ರೋತ್ ಸಿಂಗಲ್ ಡಿಜಿಟಲ್ ಇದೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಲ್ಲ. ಸೇಲ್ಸ್ ಗ್ರೋತ್ ಕೂಡ ಸಿಂಗಲ್ ಡಿಜಿಟಲ್ ಇದೆ. ಸೊ ತುಂಬಾ ಗ್ರೇಟ್ ಪರ್ಫಾರ್ಮೆನ್ಸ್ ಏನಲ್ಲ ಈ ಸ್ಟಾಕ್ ಅಲ್ಲಿ. ಹಾಗೆ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ
ಅರೌಂಡ್ 71% ಪ್ರಮೋಟರ್ ಹೋಲ್ಡಿಂಗ್ ಇದೆ, 7% FIs ಇದ್ದಾರೆ, 13% DIs ಇದ್ದಾರೆ, ಪಬ್ಲಿಕ್ ಅರೌಂಡ್ 6.73% ಇದೆ. ಇದು ಕೂಡ ಒಂದು ಸರ್ಕಾರಿ ಕಂಪನಿ. ಇಲ್ಲಿ ಓಪನ್ ಮಾಡಿದ್ರೆ ನೋಡಬಹುದು ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಸರ್ಕಾರಿ ಕಂಪನಿ ಅಂತ ಕನ್ಸಿಸ್ಟೆಂಟ್ ನಂಬರ್ಸ್ ಏನಲ್ಲ, ಬಟ್ ಪ್ರಾಫಿಟಬಲ್ ಇದೆ ಕಂಪನಿ, ಲಾಸ್ ಅಲ್ಲಿ ಇರುವಂತಹ ಕಂಪನಿ ಏನಲ್ಲ. ಇನ್ ಕೇಸ್ 1 year ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 1 year ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ 100%. ಆಲ್ಮೋಸ್ಟ್ ಎಲ್ಲ PSU ಕಂಪನಿಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಅದರಲ್ಲಿ ಇದು ಒಂದು ಕೂಡ. ಹಾಗೆ 5 years ಅಲ್ಲೂ 242% ಇದೆ. ಸೊ ಎಲ್ಲೂ ಸೇಮ್ 2022 ನಂತರನೇ ಈ ಸ್ಟಾಕ್ ಅಲ್ಲೂ ಕೂಡ ರ್ಯಾಲಿ ಬಂದಿರೋದು. ಅದಕ್ಕಿಂತ ಮುಂಚೆ ಫ್ಲಾಟ್ ಪರ್ಫಾರ್ಮೆನ್ಸ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಿರಲಿಲ್ಲ, ಡೌನ್ ಇತ್ತು. 2022 ನಂತರ ಸ್ಟಾಕ್ ಅಲ್ಲಿ ಒಳ್ಳೆ ರ್ಯಾಲಿ ಬಂದಿತ್ತು. ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದ್ದೀವಿ ಹೋಲ್ಡ್ ಮಾಡ್ಲಾ ಸೆಲ್ ಮಾಡ್ಲಾ ಅಂತ. ನೋಡಿ, ನಾನು ಯಾವುದೇ ಸ್ಟಾಕ್ ಅನ್ನು ಹೋಲ್ಡ್ ಮಾಡಿ ಸೆಲ್ ಮಾಡಿ ಅಥವಾ ಬೈ ಮಾಡಿ ಅಂತ ರೆಕಮೆಂಡ್ ಮಾಡೋದಿಲ್ಲ, ನಿಮ್ಗೆ ಗೊತ್ತಿದೆ. ಆದ್ರೆ ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳಿಸ್ತೀನಿ. ನೀವು ಕೂಡ ನಂತರ ಆ ಕಂಪನಿ ಬಗ್ಗೆ ಮತ್ತೊಂದಷ್ಟು ವಿಚಾರಗಳನ್ನ ತಿಳ್ಕೊಂಡು ಡಿಸಿಷನ್ ನಿಮ್ಮ ಓನ್ ಆಗಿರ್ಬೇಕು. ತುಂಬಾ ಕಮೆಂಟ್ ಗಳು ಬರ್ತಾ ಇದೆ, ನಾನು ಈ ಸ್ಟಾಕ್ ಅಲ್ಲಿ ಏನ್ ಮಾಡ್ಲಿ, ಸೆಲ್ ಮಾಡ್ಲಾ ಹೋಲ್ಡ್ ಮಾಡ್ಲಾ ಅಂತ. ಖಂಡಿತ ಅಂತ ಕಮೆಂಟ್ ಗಳಿಗೆ ಉತ್ತರನೂ ಕೊಡೋದಿಲ್ಲ, ವಿಡಿಯೋದಲ್ಲೂ ಕೂಡ ಹೇಳೋದಿಲ್ಲ ನಾನು. ನೀವು ಇನ್ ಕೇಸ್ ನೆಕ್ಸ್ಟ್ NHPC ನೆಕ್ಸ್ಟ್ 5 years ಹೋಲ್ಡ್ ಮಾಡ್ತೀನಿ ಅಥವಾ 10 years ಹೋಲ್ಡ್ ಮಾಡ್ತೀನಿ ಅನ್ನೋ ಟಾರ್ಗೆಟ್ ಇಟ್ಕೊಂಡು ಬೈ ಮಾಡಿದ್ರೆ ಆರಾಮಾಗಿ ಹೋಲ್ಡ್ ಮಾಡಬಹುದು. ಜಸ್ಟ್ ಒಂದು ದಿನದ ಡೌನ್ ಫಾಲ್ ಅಥವಾ ಒಂದು ಕ್ವಾರ್ಟರ್ ಡೌನ್ ಫಾಲ್ ನಿಮ್ಮ ಇನ್ವೆಸ್ಟ್ಮೆಂಟ್ ಗೆ ಡಿಸಿಷನ್ ತಗೊಳ್ಳೋದಕ್ಕೆ ಕಾರಣ ಆಗಬಾರ್ದು. ನೀವು ಕಂಪನಿಯ ನೆಕ್ಸ್ಟ್ 5 years ಅಲ್ಲಿ ಈ ಸ್ಟಾಕ್ ಎಲ್ಲಿರುತ್ತೆ ಅದನ್ನ ಯೋಚನೆ ಮಾಡಬೇಕು. ಇಲ್ಲೇ ಇರುತ್ತಾ ಅಥವಾ ಮುಂದುವರಿಯುತ್ತಾ, ಈ ಕಂಪನಿಯ ಬಿಸ್ನೆಸ್ ಹೇಗಿದೆ, ಬಿಸ್ನೆಸ್ ಅಲ್ಲಿ ಇದೇ ರೀತಿ ಪರ್ಫಾರ್ಮೆನ್ಸ್ ಇರುತ್ತಾ ಅಥವಾ ಬೆಳಿಲಿಕ್ಕೆ ಇನ್ನೂ ಅವಕಾಶ ಇದೆಯಾ, ಅದನ್ನ ತಿಳ್ಕೊಂಡು ನೀವು ಇನ್ವೆಸ್ಟ್ ಮಾಡಬೇಕಾಗಿರೋದು. ಯಾವುದೇ ಸ್ಟಾಕ್ ಅಲ್ಲಿ ನೀವು 1 ವರ್ಷದಲ್ಲಿ 100% ರಿಟರ್ನ್ಸ್ ಬಂತು, ಪ್ರತಿದಿನ ಕೂಡ ಮೇಲೆ ಹೋಗ್ತಾ ಇದೆ ಅಂತ ನೀವು ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಅಂತ ಸ್ಟಾಕ್ ಅಲ್ಲಿ ನೀವು 5% ಡೌನ್ ಫಾಲ್ ಆದ್ರೂ ಕೂಡ ನಿಲ್ಲೋದಿಲ್ಲ. ನಾನು ಹೇಳದೇ ಇರಲಿ, ಎಕ್ಸಿಟ್ ಆದೇ ಆಗ್ತೀರಿ. ಆದ್ರೆ ನೀವು ನೋಡ್ಬೇಕಾಗಿರೋದು ಲಾಂಗ್ ಟರ್ಮ್ ವಿಷನ್. ನಾವಂತೂ ಲಾಂಗ್ ಟರ್ಮ್ ಗೆ ಪ್ರಿಫರ್ ಮಾಡೋದು, ಯಾವ ಸ್ಟಾಕ್ ಅನ್ನು ಶಾರ್ಟ್ ಟರ್ಮ್ ಗೆ ಅಂತ ಕನ್ಸಿಡರ್ ಮಾಡೋದಿಲ್ಲ. ಯಾಕಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಏನಾಗುತ್ತೆ ಅಂತ ಯಾರು ಹೇಳಿಕ್ ಆಗೋದಿಲ್ಲ. ಲಾಸ್ಟ್ 2 days ಇಂದ ನೋಡ್ತಾ ಇದೀರಿ ನೀವು, ಶುಕ್ರವಾರದ ಸೆಷನ್ ಹಾಗೆ ಇವತ್ತಿನ ಸೆಷನ್ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ. ಹಾಗಾಗಿ ಶಾರ್ಟ್ ಟರ್ಮ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಅಪ್ ಆಗ್ಬೋದು, ಡೌನ್ ಆಗ್ಬೋದು. ಸೊ ಲಾಂಗ್ ಟರ್ಮ್ ವಿಷನ್ ತುಂಬಾ ಇಂಪಾರ್ಟೆಂಟ್. NHPC ಲಾಂಗ್ ಟರ್ಮ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಂದ್ರೆ ಆರಾಮಾಗಿ ಹೋಲ್ಡ್ ಮಾಡಬಹುದು. ಇಲ್ಲ ನನಗೆ ಭಯ ಆಗುತ್ತೆ ಅನ್ನೋರು ಇವತ್ತೇ ಮಾರಾಟ ಮಾಡಿ ಎಕ್ಸಿಟ್ ಆಗ್ಬೋದು. ಯಾಕಂದ್ರೆ ಭಯ ಪಟ್ರೆ ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಟರ್ನ್ ಸಿಗೋದಿಲ್ಲ. ಸೊ 3 ಕಂಪನಿಗಳಲ್ಲಿ NHPC ಸ್ವಲ್ಪ ಪೂರ್ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿದೆ, ಇನ್ನು HAL ಸ್ಟ್ರಾಂಗ್ ನಂಬರ್ಸ್ ಅನ್ನೇ ಪ್ರೆಸೆಂಟ್ ಮಾಡಿದೆ. ಆರಾಮಾಗಿ ಹೋಲ್ಡ್ ಮಾಡಬಹುದು ಆ ರೀತಿಯ ನಂಬರ್ಸ್. ಹಾಗೆ ಸಂವರ್ಧನ ಮದರ್ಸನ್ ಕೂಡ ಅಷ್ಟೇ, ಅಲ್ಲೂ ಕೂಡ ಸ್ಟ್ರಾಂಗ್ ನಂಬರ್ಸ್ ಇದೆ. ಸ್ಟಾಕ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಬಂತು ಅಂದ ತಕ್ಷಣ ಹೆದರ್ಕೊಳ್ಳುವಂತದ್ದೇನಿಲ್ಲ. ಇವತ್ತು ನೆಗೆಟಿವ್ ರಿಯಾಕ್ಟ್ ಮಾಡಿರ್ಬೋದು, ಆದ್ರೆ ಕಂಪನಿಯ ನಂಬರ್ಸ್ ಅಲ್ಲಿ ಪಾಸಿಟಿವ್ಸ್ ಇದೆ. ಹಾಗೆ NHPC ನಲ್ಲೂ ಕೂಡ ಆಗ್ತಾ ಇರುತ್ತೆ. ನಾವೀಗ ತಾನೇ ಲಾಸ್ಟ್ 10 years ಡೇಟಾ ನೋಡಿದ್ವಿ, ಕೆಲವೊಂದ್ ಕಡೆ ಅಪ್ ಕೆಲವೊಂದ್ ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ. ಅದೇ ರೀತಿ ಪರ್ಫಾರ್ಮೆನ್ಸ್ ಈಗಲೂ ಕೂಡ ಕಂಟಿನ್ಯೂ ಆಗಿದೆ ಅಷ್ಟೇ, ಅದರಲ್ಲೇನು ವಿಶೇಷತೆ ಇಲ್ಲ. ಅದನ್ನ ನೋಡಿ ನೀವು ಹೋಲ್ಡ್ ಮಾಡ್ತೀವಿ ಅನ್ಸಿದ್ರೆ ಹೋಲ್ಡ್ ಮಾಡಬಹುದು. ಬಟ್ ಭಯಪಟ್ಟು ಎಕ್ಸಿಟ್ ಆಗ್ತೀರಿ ಅಂದ್ರೆ ಖಂಡಿತ ನೀವು ಯಾವ ಸ್ಟಾಕ್ ಅಲ್ಲೂ ಕೂಡ ಲಾಭವನ್ನು ಗಳಿಸೋದಿಲ್ಲ. ಯಾಕಂದ್ರೆ ಎಲ್ಲಾ ಸ್ಟಾಕ್ ಗಳು ಕೂಡ ಒಂದಲ್ಲ ಒಂದು ಟೈಮಲ್ಲಿ ಬಿದ್ದೇ ಬೀಳ್ತವೆ. ಸೊ ಭಯಪಟ್ರೆ ಯಾವ ಸ್ಟಾಕ್ ಅನ್ನು ಹೋಲ್ಡ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಎಲ್ಲ ಸ್ಟಾಕ್ ಅನ್ನು ಎಕ್ಸಿಟ್ ಆಗೋದು, ಎಂಟ್ರಿ ಆಗೋದು, ಎಕ್ಸಿಟ್ ಆಗೋದು, ಎಂಟ್ರಿ ಆಗೋದು, ಇಷ್ಟೇ ಕೆಲಸ ಮಾಡ್ತಾ ಇರ್ತೀವಿ. ಸೊ ನೀವು ಹಿಂಗ್ ಮಾಡೋದ್ರಿಂದ ಬ್ರೋಕರ್ ಗಳು ಉದ್ಧಾರ ಆಗ್ತಾ ಇರ್ತಾರೆ, ಎಕ್ಸ್ಚೇಂಜಸ್ ಗಳಿಗೆ ಚಾರ್ಜಸ್ ಪೇ ಮಾಡ್ತಿರ್ತೀರಿ, ಅವ್ರುಗಳು ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಸೊ ನಿಮ್ಗೆ ಲಾಸ್, ಅವ್ರಿಗೆ ಲಾಭ, ಅಷ್ಟೇ ಆಗೋದು. ಸರಿ ಗೆಳೆಯರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.